ನಮಸ್ಕಾರ ಗೆಳೆಯರಿ. ಸನಾತನ ಧರ್ಮದ ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ಗೂಢವಾದ ಅರ್ಥ ಮತ್ತು ವೈಜ್ಞಾನಿಕ ಅಥವಾ ಪೌರಾಣಿಕ ಹಿನ್ನೆಲೆಯಿರುತ್ತದೆ. ಅಂತಹ ಮಹತ್ವದ ದಿನಗಳಲ್ಲಿ ಒಂದು ಅಕ್ಷಯ ತೃತೀಯ. ಅಕ್ಷಯ ಎಂದರೆ ನಾಶವಿಲ್ಲದ್ದು ಎಂದರ್ಥ. ಇಂದು ನಾವು ಈ ಪವಿತ್ರ ದಿನದ ಕುರಿತು ಆಳವಾದ ಸಂಶೋಧನೆಯ ಮೂಲಕ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿಯೋಣ. ಅಕ್ಷಯ ತೃತೀಯ ಕೇವಲ ಒಂದು ಹಬ್ಬವಲ್ಲ, ಇದು ಅನೇಕ ಐತಿಹಾಸಿಕ ಘಟನೆಗಳ ಸಂಗಮ. ಮೊದಲನೆಯದಾಗಿ, ವಿಷ್ಣುವಿನ 6ನೇ ಅವತಾರವಾದ ಭಗವಾನ್ ಪರಶುರಾಮರು ಅವತರಿಸಿದ ಪುಣ್ಯ ದಿನವಿದು. ಎರಡನೆಯದಾಗಿ, ಜಗತ್ತಿನ ಅತಿದೊಡ್ಡ ಮಹಾಕಾವ್ಯವಾದ ಮಹಾಭಾರತದ ರಚನೆ ಇಂದೇ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಮೂರನೆಯದಾಗಿ, ಸೂರ್ಯದೇವನು ದ್ರೌಪದಿಗೆ ಇಂದಿಗೂ ಅನ್ನ ಮುಗಿಯದ ಅಕ್ಷಯ ಪಾತ್ರೆಯನ್ನು ನೀಡಿದ್ದು ಕೂಡ ಇದೇ ದಿನ. ಇಷ್ಟೇ ಅಲ್ಲ, ಪವಿತ್ರ ಗಂಗಿ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದ ದಿನವೂ ಅಕ್ಷಯ ತೃತೀಯವೇ ಆಗಿದೆ. ನಾವು ಅಕ್ಷಯ ತೃತೀಯ ಅಂದ ತಕ್ಷಣ ಸಂಪತ್ತಿನ ಬಗ್ಗೆ ಯೋಚಿಸುತ್ತೇವೆ. ಅದಕ್ಕೆ ಪೂರಕವಾದ 2 ಕಥೆಗಳಿವೆ. ಬಡ ಕುಚೇಲನು ತನ್ನ ಗೆಳೆಯ ಶ್ರೀಕೃಷ್ಣನಿಗೆ ಕೇವಲ 1 ಹಿಡಿ ಅವಲಕ್ಕಿ ನೀಡಿದಾಗ ಕೃಷ್ಣನು ಪ್ರತಿಯಾಗಿ ಅವನಿಗೆ ಅಕ್ಷಯ ಸಂಪತ್ತನ್ನು ಕರುಣಿಸಿದ ಸುದಿನವಿದು. ಹಾಗೆಯೇ ಯಕ್ಷರ ಅಧಿಪತಿ ಕುಬೇರನು ಶಿವನನ್ನು ಆರಾಧಿಸಿ ಸಂಪತ್ತಿನ ರಕ್ಷಕ ಎಂಬ ಸ್ಥಾನವನ್ನು ಪಡೆದಿದ್ದು ಕೂಡ ಇದೇ ದಿನದಂದು. ಇಂದಿನ ಕಾಲದಲ್ಲಿ ಅಕ್ಷಯ ತೃತೀಯ ಎಂದರೆ ಕೇವಲ ಚಿನ್ನ ಖರೀದಿಸುವುದು ಎಂದು ಸೀಮಿತಗೊಳಿಸಲಾಗಿದೆ. ಆದರೆ ಶಾಸ್ತ್ರಗಳ ಪ್ರಕಾರ ಈ ದಿನ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ. ವೈಶಾಖ ಮಾಸವು ಸುಡುವ ಬೇಸಿಗೆಯ ಕಾಲ. ಆದ್ರಿಂದ ಈ ದಿನ ಅರವಟ್ಟಿಗೆಗಳನ್ನು ಇಡುವುದು, ಬಾಯಾರಿದವರಿಗೆ ನೀರು, ಮಜ್ಜಿಗೆ ನೀಡುವುದು, ಹಸಿದವರಿಗೆ ಅನ್ನದಾನ ಮಾಡುವುದು ಅಕ್ಷಯವಾದ ಪುಣ್ಯವನ್ನು ತಂದುಕೊಡುತ್ತದೆ. ನೀವು ನೀಡುವ 1 ರೂಪಾಯಿ ದಾನವು 100ರಷ್ಟು ಫಲ ನೀಡುತ್ತದೆ ಎಂಬ ನಂಬಿಕೆಯಿದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯವು ಸ್ವಯಂ ಸಿದ್ಧ ಮುಹೂರ್ತ. ಅಂದರೆ ಯಾವುದೇ ಶುಭ ಕಾರ್ಯಕ್ಕೆ ಇಂದು ಪಂಚಾಂಗ ನೋಡುವ ಅಗತ್ಯವಿಲ್ಲ. ಹೊಸ ಉದ್ಯೋಗ, ಗೃಹಪ್ರವೇಶ ಅಥವಾ ಉದ್ಯಮವನ್ನು ಪ್ರಾರಂಭಿಸಲು ಇದು ಅತ್ಯಂತ ಪ್ರಶಸ್ತ ಸಮಯ. ಈಗ ಈ ದಿನವನ್ನು ನಾವು ಹೇಗೆ ಆಚರಿಸಬೇಕು ಎಂದು ನೋಡೋಣ. ಮುಂಜಾನೆಯೇ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ, ಲಕ್ಷ್ಮೀನಾರಾಯಣರ ಪೂಜೆ ಮಾಡಿ, ತುಳಸಿ ಗಿಡಕ್ಕೆ ನೀರು ಹಾಕಿ ನಮಸ್ಕರಿಸಿ. ಸ್ವಯಂ ಸಿದ್ಧ ಮುಹೂರ್ತ. ಇಂದು ಯಾವುದೇ ಹೊಸ ಕೆಲಸ ಆರಂಭಿಸಲು ರಾಹುಕಾಲ ಅಥವಾ ಗುಳಿಕಕಾಲ ನೋಡುವ ಅವಶ್ಯಕತೆಯಿಲ್ಲ. ನೀವು ಹೊಸ ಉದ್ಯಮ ಅಥವಾ ಕೃಷಿ ಕೆಲಸವನ್ನು ಇಂದೇ ಶುರು ಮಾಡಿ. ನೆನಪಿಡಿ, ಸಮೃದ್ಧಿ ಎಂದರೆ ಕೇವಲ ಮನೆಯಲ್ಲಿ ಸಂಗ್ರಹಿಸುವ ಸಂಪತ್ತಲ್ಲ, ಬದಲಾಗಿ ನಾವು ಮಾಡುವ ಸತ್ಕರ್ಮಗಳ ಶಕ್ತಿ. ಈ ಅಕ್ಷಯ ತೃತೀಯದಂದು ನಮ್ಮ ಸಂಸ್ಕಾರಗಳು ಮತ್ತು ಪುಣ್ಯಕಾರ್ಯಗಳು ಅಕ್ಷಯವಾಗಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಸನಾತನ ಧರ್ಮದ ಇಂತಹ ಆಳವಾದ ವಿಷಯಗಳಿಗಾಗಿ ನಮ್ಮ ಪುಣ್ಯಭೂಮಿ ಚಾನಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.